ಮೇಲೆನೆ 183 ಈಗ ಮತ್ತೆ ರೆಕಾರ್ಡ್ ಇಲ್ಲ ಇದೇ ಅರ್ಜಿಯಲ್ಲಿ ಏನ್ ಬರೆದಿದ್ದಾರೆ, ನಮ್ಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಅಂದ್ರೆ ವಾಟ್ಸ್ಆಪ್ ಹಾಗೆ ಫೋನ್ ಮೂಲಕ ಕರೆದಿದ್ದಾರೆ, ಬಟ್ ಫಿಸಿಕಲಿ ಅದಕ್ಕೊಂದೇನೋ ಸೆಕ್ಷನ್ ಬೇರೆ ಮೆನ್ಷನ್ ಮಾಡಿ ಹಾಕಿದ್ದಾರೆ. 150 ಗಂಟೆ ನಮ್ಮನ್ನ SIT ಅವರು ಕೂರ್ಸಿಟ್ಟು ನಮ್ಮನ್ನ ಇದು ಮಾಡಿದ್ದಾರೆ, ರಾತ್ರಿ 12 ತನಕ ಅಂತ ಹೇಳಿದ್ರಲ್ಲ. ನಾನು ವಯಸ್ಸಾದವಳು, ನಾನು 10 ಗಂಟೆ ತನಕನೂ ನಾನು SIT ಅಲ್ಲಿ ಇದ್ದೆ. 10 ಗಂಟೆ ಮೇಲೆ ನಮ್ಮ ಎಲ್ಲರೂ ನನ್ನ ಮಾಧ್ಯಮದವರನ್ನ ಓಡಿಸಿಕೊಂಡು ಬಂದು ನನ್ನ ಇದು ಮಾಡಿದ್ರು. ಇದೇ ಬುರುಡೆ ಗ್ಯಾಂಗು SIT ಅವರು 24 ಗಂಟೆ ನಾವು ಸಂಪರ್ಕಿಸಲಿ, ನಾವು ಸಹಕಾರ ಕೊಡ್ತೀವಿ, ನ್ಯಾಯಕ್ಕೋಸ್ಕರ ಅಂತ ಒಂದು ಇವತ್ತಿನ ಕೊಚ್ಚಿಕೊಂಡಿದ್ದಾರೆ. ಆಯ್ತು, ರಾಬರ್ಟ್ ರಜೋರಿ ಅವ್ರ ಸಂಪರ್ಕದಲ್ಲಿದ್ರೆ ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಬರೀತಾರೆ, 100 hours ಕಿಂತ ಹೆಚ್ಚಿನ ಕಾಲ ನಮ್ಮನ್ನ ವಿಚಾರಣೆ ನಡೆಸಿದ್ದಾರೆ. ಬೆಳಗ್ಗೆ 10 ಕರೆದ್ರೆ ಮಧ್ಯರಾತ್ರಿವರೆಗೂ ಕೂಡ ನಮ್ಮನ್ನು ಕೂರಿಸ್ಕೊಳ್ತಾ ಇದ್ರು. ಅಂದ್ರೆ ಯಾರ ಪರವಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮಟ್ಟಣ್ಣನವರ್ ತಿಮರೋಡಿ ಅವ್ರನ್ನೆಲ್ಲ ಕೂರಿಸ್ಕೊಳ್ತಾ ಇದ್ರು. ಹೀಗಾಗಿ ಇಂಥ ಕ್ರಮಗಳು ಮುಂದಾಗಬಾರದು ಅನ್ನೋ ಕಾರಣಕ್ಕೆ ಈ ಅರ್ಜಿ ಸಲ್ಲಿಸ್ತಿದ್ದೀವಿ ಅಂತ ಹೇಳಿದ್ದಾರೆ. ಸರ್, ವಿಚಾರಣೆಯನ್ನ ಎದುರಿಸಬೇಕು ಅಂತಾನೆ ವರ್ಷಾನುಗಟ್ಲೆಯಿಂದ ಕಾಯ್ತಾ ಇದ್ದವರಿಗೆ 100 ಆದ್ರೇನು 1000 ಏನಾದ್ರೇನು ಸರ್ ಖುಷಿ ಪಡಬೇಕು. ಈ 100 ಗಂಟೆ ವಿಚಾರಣೆ ಎದುರಿಸಿದ್ದಾರೆ ಅನ್ನೋ ಕಾರಣ ಕೊಡೋದು ಎಷ್ಟು ಸರಿ ಅಂತ ಹೇಳಿ. ಅಂದ್ರೆ 100 ಗಂಟೆ ವಿಚಾರಣೆ ಮಾಡಿದ್ದು ಸಾಲಲ್ಲ ಅಂತ ಹೇಳುದ ನೀವು? SIT ಹೇಳಬೇಕು ಸರ್, ಅದನ್ನ ನಾನಲ್ಲ, SIT ಹೇಳಬೇಕು. 100 ಗಂಟೆ ವಿಚಾರಣೆ ಆಗಿರೋದು ಮೊದಲನೇ ಸಲ 183 ರೆಕಾರ್ಡ್ ಆದ್ಮೇಲೆ. ಒಂದು ಚಿನ್ನಯ್ಯಂದು ಫಸ್ಟ್ ರೆಕಾರ್ಡ್ ಆಯ್ತಲ್ಲ, ಅದಾದ್ಮೇಲೆ 100 ಗಂಟೆ ಆಗಿರ್ಲಿ 150 ಗಂಟೆ ಆಗಿರ್ಲಿ, ಸೆಕೆಂಡ್ ಟೈಮ್ ಸ್ಟೇಟ್ಮೆಂಟ್ ರೆಕಾರ್ಡ್ ಆದ್ಮೇಲೆ ಅವಾಗ ತಾನೇ ಬಾಯ್ ಬಿಟ್ಟಿರೋದು ಇವ್ರುಗಳೇ ಕರೆದೆಲ್ಲ ಮಾಡ್ತಿರೋದು ನಮ್ಮ ಹತ್ರ ಅಂತ. ಅದಕ್ಕೆ ಕರೀತಾ ಇರೋದು ಈಗ. ಅವ್ರ ಉತ್ತರ ಕೊಡ್ಲಿ ಹೇಳಿ. ಈಗ ಸುಜಾತಾ ಭಟ್ ಅವರು ಹೇಳಿದ್ರು, ವಯಸ್ಸಾಗಿದೆ ನನಗೆ, ನಾನೇ ಕೂತು ಬೆಳಗಿಂದ ಸಂಜೆ ತನಕ ಇನ್ವೆಸ್ಟಿಗೇಷನ್ ಅನ್ನ ಎದುರಿಸಿ ಬಂದಿದ್ದೇನೆ 3 ದಿನ. ಇದು ಏನಿದು ಬರ್ದಿರೋದೇನು? 100 hours and on each day their appearance they were made to sit at third respondent ಅಂದ್ರೆ SIT ಕಚೇರಿಯಲ್ಲಿ between 10 AM to midnight. ಇದನ್ನ ಕೋರ್ಟ್ ಮುಂದೆ ಹೇಳಿರೋದೇನು? ನಮಗೆ ಟಾರ್ಚರ್ ಆಗ್ತಿದೆ ಅಂತಲಾ? ಹಾಗಾದ್ರೆ ಸುಜಾತಾ ಭಟ್ ಅವ್ರಿಗೆ ಟಾರ್ಚರ್ ಅಲ್ವಾ? ಪಾಪ ಜೈಲಲ್ಲಿ ಇದ್ದಾನೆ ಚಿನ್ನ, ಯಾವನಿಗೆ ಟಾರ್ಚರ್ ಅಲ್ವಾ? ಕೇವಲ ಮಟ್ಟಣ್ಣನವರ್ ತಿಮರೋಡಿ ಇವ್ರಿಗೆ ಮಾತ್ರ ಟಾರ್ಚರ್ ಇವೆಲ್ಲ? ರಾಬರ್ಟ್ ಸರ್, ನೀವೇ ಹೇಳಿದ್ರಿ 100 ಗಂಟೆಗಿಂತ ಜಾಸ್ತಿ ಅವರು ಇಂಟ್ರಾಗೇಷನ್ ಗೆ ಒಳಗಾಗಿದ್ದಾರೆ. ಅವಾಗ ಏನು ಇರ್ಲಿಲ್ಲ, ಅವರು ಏನು ಕೊಡ್ಬೇಕಾದ ದಾಖಲೆ ಕೊಟ್ಟಿದ್ದಾರೆ, ಎಷ್ಟು ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಎಲ್ಲಾ ಕೊಟ್ಟ ನಂತರ ಈಗ ಸುಜಾತಾ ಭಟ್ ಏನ್ ಹೇಳ್ತಾ ಇರೋದು, 3 ದಿನ ಆಮೇಲೆ ಹೊರ ಬಂದಾಗ ಅವ್ರ ಮೊಬೈಲ್ ಅನ್ನು ಕೂಡ ತೋರಿಸಿದ್ರು, ನೋಡಿ ನಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ. ನನಗೆ ಗಿಫ್ಟ್ ಕೊಟ್ಟಿದ್ದಿಲ್ಲ, ಅದನ್ನ ನಾನು ಇದು ಮಾಡಿದ್ದೀನಿ. ಅದು ಸುಮ್ಮನೆ ಇವತ್ತಿನ ಬಹಳ ದೊಡ್ಡ ಹೈಲೈಟ್ ಏನಂದ್ರೆ ಸುಜಾತಾ ಅಮ್ಮ ತಮ್ಮ ಪಾಳೆಯ ಸೇರಿದಿರುವುದು. ಇದು ಬಹಳ ದೊಡ್ಡ ಹೈಲೈಟ್. ನಮ್ಮ ಪಾಳೆಯ ಯಾವುದು ಸರ್? ಇನ್ನೊಂದು ಗೊತ್ತಾಯ್ತು, ರಾಬರ್ಟ್ ಅವರು ಸುಳ್ಳು ಗ್ಯಾಂಗ್ ಬಿಟ್ಟು ಯಾವತ್ತೂ ಹೊರಗೆ ಬರಲ್ಲ. ಅವರು ನಾನು ಸೇರ್ಕೊಂಡಿಲ್ಲ. ಸಮುದ್ರದ ನೀರು ಆರಿ ಆರಿಯಾಗಿ ಮೇಲೆ ಹೋಗ್ತದೆ, ಆವಿಯಾಗಿ ಮೋಡ ಆಗ್ತದೆ, ಮತ್ತೆ ಸಮುದ್ರ ಸೇರ್ತದೆ. ನೋಡ್ಕೊಳ್ಳಿ, ಫಸ್ಟ್ ತಲೆಗೆ ಹಾಕಿರೋ ನೀರು ಕಾಲಿಗೆ ಬಂದಾವಾಗ ನೋಡ್ಕೊಳ್ಳಿ. ಈಗ ಕಾಲಿಗೆ ಬಂದಿದೆ, ಅದನ್ನ ಸಮರ್ಥನೆ ಮಾಡಬೇಡಿ. ನೀವೇ ಕರೆಕ್ಟ್ ಹೇಳಿ ಇಲ್ಲ ಹೇಳಿ ರಾಬರ್ಟ್ ಸರ್. ನಾನು ಪ್ರಶ್ನೆ ಕೇಳಿದೆ, ಇಲ್ಲಿ ಯಾರಿಗೂ ಉಗಿಸೋಕೋ ಎತ್ಕಟ್ಟೋಕೋ ಪ್ರಯತ್ನ ನಾನು ಮಾಡ್ತಿಲ್ಲ. ಒಂದ್ ಹೆಲ್ದಿ ಡಿಬೇಟ್ ಮಾಡೋಣ ಅಂತ ಹೇಳಿ ರಾಬರ್ಟ್ ಸರ್ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ವಯಸ್ಸಾಗಿರೋ ಸುಜಾತಾ ಭಟ್ ಅವರೇ ತನಿಖೆನ ಎದುರಿಸ್ತಾ ಇರ್ಬೇಕಾದ್ರೆ 100 ಆದ್ರೇನು 1000 ಆದ್ರೇನು ಎದುರಿಸ್ಲಿಕ್ಕೆ ಕಷ್ಟ ಏನು ಅನ್ನೋದು ಅಷ್ಟೇ ಸಿಂಪಲ್ ಪ್ರಶ್ನೆ. ಅವರು ಎದುರಿಸಿದ್ದಾರೆ, ಯಾವ ಕಷ್ಟವಿಲ್ಲ, ಎದುರಿಸಿದ್ದಾರೆ. ಎಷ್ಟು ಎದುರಿಸಿದ್ರು ಕೋರ್ಟ್ಗೆ ಸರ್? ಗಂಟೆಗಳ ಕಾಲ ಕೋರ್ಟ್ಗೆ ಯಾಕೆ ಹೋದ್ರು? ಮತ್ತೆ ಅದನ್ನ ಹೇಳಿರ್ತಾರ, ಕೋರ್ಟ್ಗೆ ಯಾಕೆ ಹೋದ್ರು? ಅಸುರಪರ ಹೇಳ್ತಾ ಇದ್ದಾರೆ ಕೋರ್ಟಿಗೆ ಹೋಗ್ತಾರೆ. ಅಂದ್ರೆ ಇವರ ನಾಯಕರು ಕೋರ್ಟಿಗೆ ಹೋಗ್ತಾರೆ, ಇವರ ಹೇಡಿಗಳು ಕೆಲಸ ಮಾಡಿ ಕೋರ್ಟಿಗೆ ಇವರು ಹೇಡಿಗಳು ಇವತ್ತು ಹೇಳ್ತಿರೋ. ನಿಮ್ಮ ಚಾನಲ್ ಅಲ್ಲಿ ಕೂತು ಒಬ್ಬ ಅಸುರಪರ ಚಾನಲ್ ಅಸುರಪರ ವಕ್ತಾರ, ಅಸುರಪರ ಪಕ್ಷದ ವಕ್ತಾರ ಹೇಳ್ತಾ ಇರೋದು ಕೋರ್ಟಿಗೆ ಊರು ಹೇಡಿಗಳು. ಅಂದ್ರೆ ಜಗತ್ತಿಗೆ ಗೊತ್ತಾಗ್ತದೆ ಯಾರು ಅಸುರರು, ಯಾರು ರಾಕ್ಷಸರು, ಯಾರು ನರಹಂತಕರು ಅಂತ ಹೇಳಿ. ಮಾನವ ಮರ್ಯಾದೆ ಚಂದ್ರಶೇಖರ್ ಸರ್,
ಚಂದ್ರಶೇಖರ್ ಸರ್ ಒಂದೇ ನಿಮಿಷ. ಅಲ್ಲಲ್ಲ ನಿಮಗೆ ಚಂದ್ರಶೇಖರ್ ಬಿಟ್ಟರೆ ಬೇರೆ ಯಾರು ಸಿಗಲ್ವಾ? ಚಂದ್ರಶೇಖರ್ ಸರ್ ಆಯ್ತು, ಇಲ್ಲಿ ಮಾನ ಮರ್ಯಾದೆ ಬಿಟ್ಬಿಡಿ. ರಾಬರ್ಟ್ ಸರ್ ಭಾಷೆ ಬಗ್ಗೆ ಗಮನ ಇಡಿ, ಭಾಷೆ ಬಗ್ಗೆ ಗಮನ. ನನ್ನ ಬಗ್ಗೆ ಮಾತಾಡಬಾರ್ದ್ರಿ. ನೀವು ನಿಮಗೂ ಕಾನೂನಲ್ಲಿ ಅವಕಾಶ ಇದೆ. ಚಂದ್ರಶೇಖರ್ ಸರ್, ಯು ಆರ್ ಓಪನ್ ಟು ಫೈಲ್ ಅ ಡೆಫಮೇಷನ್ ಕೇಸ್. ಇರಿ ಚಂದ್ರಶೇಖರ್ ಸರ್, ಇರಿ ಚಂದ್ರಶೇಖರ್ ಸರ್. ಚಂದ್ರಶೇಖರ್ ಸರ್ ಪ್ಲೀಸ್ ಕಾಮ್ ಡೌನ್. ರಾಬರ್ಟ್ ಸರ್, ಈ ಹೋರಾಟಗಾರರ ಮೇಲಿರುವ ಗಂಭೀರವಾದ ಆರೋಪ ಏನ್ ಗೊತ್ತಾ? ಯಾವಾಗ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವಾಗ ಪಾಯಿಂಟ್ ಗಳನ್ನ ಮುಂದಿಟ್ಟು ತರ್ಕವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ದೇ ವಿಲ್ ಗೋ ಪರ್ಸನಲ್. ಕೈಂಡ್ಲಿ ಡೋಂಟ್ ಡೂ ಇಟ್. ನಿಮಗೆ ನಾನು ವಿಚಾರ ಆಧಾರಿತವಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ವಿಚಾರಕ್ಕೆ ಸೀಮಿತವಾಗಿ ಉತ್ತರ ಕೊಡಿ. ನಿಮಗೆ ಚಂದ್ರಶೇಖರ್ ಅವ್ರನ್ನ ಕಟ್ಕೊಂಡು, ಸುಜಾತಾ ಭಟ್ ಅವ್ರನ್ನ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ. ಅವ್ರು ಯಾರ ಪಾಳೆಯನ್ನಾರು ಸೇರ್ಕೊಳ್ಳಿ, ವಿಷಯ ಇದೆಯಾ ಚರ್ಚೆ ಮಾಡೋಣ. ನಿಮಗೆ ಪ್ರಶ್ನೆ ಕೇಳಿದ್ದೀನಿ, ಉತ್ತರ ಕೊಡಿ. ಕೋರ್ಟಿಗೆ ಹೋಗುವುದು ಹೇಳಿತನ ಅಂತಲ್ವಾ ನಿಮ್ಮ ಪಾಯಿಂಟ್ ಅಷ್ಟೇ. ಹಾಗಾದ್ರೆ ಯಾರ್ಯಾರೆಲ್ಲ ಕೋರ್ಟಿಗೆ ಹೋಗಿದ್ದಾರೆ ಇಷ್ಟವರೆಗೆ ಎಲ್ಲರೂ ಹೇಳಿಗಳಿದ್ದಲ್ಲಿ ಆಯ್ತು. ಅದು ನಿಮ್ಮದ ಸರ್, ನಮ್ಮದಲ್ಲ. ವಾದ ನಿಮ್ಮದು, ನಮ್ಮದಲ್ಲ. ಫಸ್ಟ್ ದಿನದಿಂದ ಹೇಳ್ತಾ ಇದ್ದೀನಿ ನೀವು ಅಂತಾರಲ್ಲ, ಯಾರ ಅಸುರರು ಅಂತ ಹೇಳಕ್ ಹೇಳಿ ನೋಡೋಣ. ರಿಲೀಫ್ ಕೇಳಿಕೊಂಡು ಹೈಕೋರ್ಟ್ಗೆ ಹೋಗುವುದು ಹೇಳಿಗಳು ಅಲ್ವಾ? ಇವ್ರಿಗೆ ಬೇಕಾದ ಲಾಜಿಕ್. ಯಾರ ಅಸುರರು ಹೇಳ್ತೀವಿ ರಾಬರ್ಟ್ ಬಾಯಲ್ಲಿ. ಆಯ್ತು ಸರ್. ರಾಬರ್ಟ್ ಸರ್ 2 ಆರೋಪ. ಒಂದು, ಧರ್ಮಸ್ಥಳದ ಪರವಾಗಿ, ಅಥವಾ ನಾನು ನೇರವಾಗಿ ಹೆಸರು ಹೇಳ್ತೀನಿ, ಧೀರಜು, ಮಲ್ಲಿಕು, ಉದಯ್ ಅವ್ರು ಕೋರ್ಟ್ಗೆ ಹೋದಾಗ ನೀವು ಅವರನ್ನ ಇದೇ ಪದಗಳನ್ನ ಬಳಕೆ ಮಾಡಿ ಅಲ್ವಾ ಟೀಕೆ ಮಾಡಿದ್ದು. ಇವತ್ತು ನಿಮ್ಮನ್ನೇ ಟೀಕೆ ಮಾಡಿದ್ರೆ ನಿಮಗೆ ಅದು ಸಹಿಸೋಕ್ ಆಗ್ತಾ ಇಲ್ಲ. ಅಲ್ಲ, ಅವರನ್ನು ಏನ್ ಕಂಪೇರ್ ಮಾಡ್ತಾ ಇದ್ದೀರಿ? ಯಾರು ಉದಯ್ ಮಲ್ಲಿಕ್ ಇವರದೆಲ್ಲ ಕಂಪೇರ್ ಮಾಡ್ತಾ ಇದ್ದೀರಿ? ಅವರು ಏನ್ ನಾವು ಏನೋ ಮಂಪರು ಪರೀಕ್ಷೆ ಮಾಡಿಸಿದ್ದೇವೆ ಹೇಳ್ತಾರೆ, ಅದರ ವರದಿ ಬರ್ತಾ ಇಲ್ಲ ಹೊರಗೆ. ಜಂಪಿಂಗ್ ವಿಷಯದಿಂದ ಜಂಪ್ ಆಗ್ತಿದ್ದೀರಿ. ನೀವು ತೆಗೆದಿರಿ, ನೀವು ಹೆಸರು ತೆಗೆದಿರಿ, ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ. ನಾನ್ ಕೇಳಿದ ಸಿಂಪಲ್ ಪ್ರಶ್ನೆ ಸರ್. ಅವ್ರು ಕೋರ್ಟ್ಗೆ ಹೋದ್ರೆ ಅವ್ರನ್ನ ನೀವು ಹೀಗೆ ಹೇಳಿ ಅಂದ್ರಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಯಾಕೆ ಮುಟ್ಕೊಳ್ತಾರೆ ಅಂತ ಪ್ರಶ್ನೆ ಕೇಳಿದ್ರಿ. ಇವಾಗ ಯಾರಪ್ಪ ಕುಂಬಳಕಾಯಿ ಕಳ್ಳ? ಯಾಕೆ ಹೆಗಲು ಮುಟ್ಕೊಳ್ತಾ ಇರೋದು? ತಪ್ಪಿಲ್ಲ ಅಂತಂದ್ರೆ ಎದುರಿಸಿ ವಿಚಾರಣೆ. ಆಸ್ ಸಿಂಪಲ್ ಆಸ್ ದಟ್. ಆಗಿದೆ ವಿಚಾರಣೆ, ಎಷ್ಟು ಎದುರಿಸಬೇಕು ಅಷ್ಟು ಆಗಿದೆ. ಗಂಟೆ ಗಟ್ಟಲೆ ಇದೇ ವಾದವನ್ನಲ್ವಾ ಅವರು 3 ಜನ ಮಾಡಿದ್ದು? ಎಷ್ಟಾಗಬೇಕು ಅಷ್ಟಾಗಿದೆ. ಮಂಪರು ಪರೀಕ್ಷೆ ಆಗಿದೆ, ಇಷ್ಟೇ ಹೇಳಿದ್ದಲ್ವಾ? ನೀವು ಕಾರಿಸ್ಬಿಡಿ ಅಡಿಗೆಲ್ಲ ನೀವು ಎಂಕ್ವೈರಿಗೆ ಹೋಗಿ ಅಂತ ನೀವು ಧೈರ್ಯ ತುಂಬುದಾಗಿತ್ತಲ್ಲ. ನೀವೆಲ್ಲ ಇಲ್ಲಿ ಮಾತಾಡೋ ಬದಲು ಎಂಕ್ವೈರಿ ಫೇಸ್ ಆಗಿ ಅಂತ ಹೇಳ್ಬೋದಿತ್ತಲ್ಲ. ಆಯ್ತು, ಶೇಖರ್ ಲಾಯ್ಲ್ ಅವರು ಇದ್ದಾರಾ ಸಂಪರ್ಕದಲ್ಲಿ? ಹೌದೌದು. ಹಾ, ಇವಾಗ ರಾಬರ್ಟ್ ಸರ್ಗೆ ನಾವು ಕಳೆದ ಡಿಬೇಟ್ ನಲ್ಲೂ ಕೇಳಿದ್ವಿ, ಈ ಡಿಬೇಟ್ ನಲ್ಲೂ ಕೇಳಿದ್ವಿ. ಬಂದೆ ಸರ್ ಸ್ನೇಹಮಯಿ ಕೃಷ್ಣ ಸರ್, ಒಂದೇ ನಿಮಿಷ. ರಾಬರ್ಟ್ ಸರ್ಗೆ ಹಿಂದೆನೂ ಕೇಳಿದ್ವಿ, ಇವತ್ತು ಕೇಳಿದ್ವಿ, ಬಟ್ ಅವ್ರು ಹೇಳ್ತಿಲ್ಲ. ಅಸುರರು ಈ ಅಸುರರು ಯಾರು ಸರ್? ಅದೊಂದು ಹೇಳಿ. ಅಸುರರು ಯಾರು? ಒಂದು ನಿಮಿಷ, ನನ್ನ ಅಸುರರ ಬಗ್ಗೆ ನಾನು ಇದು ಮಾಡ್ತಾ ಇಲ್ಲ. ನಾನು ಬಹಳ ಸ್ಪಷ್ಟ ನೋಡಿ ಸ್ಮಿತಾ ಮೇಡಮ್, ಆ ಉತ್ತರನ್ನು ಸರ್ ರಾಬರ್ಟ್ ಸರ್ ನಗ್ತಿದ್ದಾರೆ, ಅವ್ರನ್ನ ಹುಚ್ಚ ಅಂದ್ಬಿಟ್ಟಿರಾ ಮತ್ ನೀವು? ನಗ್ತಾ ಇದ್ದಾನೆ ಅಲ್ವಾ ಲೋಪರ್? ನಗ್ತಾ ಇದ್ದಾನೆ ಅಲ್ವಾ ಅವನು? ಸರ್ ನಿಮ್ ಪಕ್ಕದಲ್ಲೇ ಇದೆ ರಾಬರ್ಟ್ ಸರ್ ವಿಡಿಯೋ, ನೀವು ಕೈ ತೋರಿಸ್ತಿರೋದು ಅವ್ರ ಕಡೆ ಇದೆ. ಹುಷಾರಾಗಿ ಯಾರು ನಗಬೇಡಿ, ಅವ್ರು ಉತ್ತರ ಕೊಡಿ. ರಾಬರ್ಟ್ ಸರ್ ನಗ್ತಾ ಇಲ್ಲ, ನಾನು ನಗ್ತಾ ಇರುವ ಅವನಿಗೆ ನಾನು ಹೇಳಿದ್ದು. ಆಯ್ತು, ಉತ್ತರ ಕೊಡಿ ಸರ್, ಉತ್ತರ ಕೊಡಿ. ಅಂತ ಲೋಪರ್ಗಳನ್ನು ನೀವು ಟಿವಿ ಚರ್ಚೆಯಲ್ಲೆಲ್ಲ ಕರಿಬಾರ್ದು. ನೀವು ಬೇಡ ಭಾಷೆ ಗಮನ ಇಟ್ಕೊಂಡು ಎಲ್ಲರದ್ದು ವಾಯ್ಸ್ ಮ್ಯೂಟ್ ಮಾಡಿ. ಕೇವಲ ಶೇಖರ್ ಲಾಯ್ಲ್ ಅವ್ರದ್ದು, ರಾಬರ್ಟ್ ಅವ್ರದ್ದು ಮಾತ್ರ ವಾಯ್ಸ್ ಆನ್ ಏರ್ ಇರ್ಲಿ. ನನಗೆ ಈಗ ಅಸುರರು ಯಾರು, ಅವರ ವಿರುದ್ಧ ಕಾನೂನಾತ್ಮಕವಾಗಿ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಇಂಥವರು ಅಸುರರು ಅಂತ ಹೇಳಿ ನೀವಿಬ್ರು ಅಥವಾ ನಿಮ್ಮ ಪರವಾದ ಸದಸ್ಯರು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅದು ಹೇಳಿ. ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತಿದ್ದೆ ನೋಡಿ. ಒಬ್ರಿಗೆ ನಾನು ಮೊದಲು ಕೇಳುವಂತದ್ದು, ಒಬ್ರು ಮಾತಾಡುವಾಗ ಇನ್ನೊಬ್ರು ನಗಬಾರದು. ನಾನು ಅದನ್ನ ಹೇಳಿದ್ದೀನಿ ಸರ್, ನೀವು ಮುಂದುವರಿಸಿ. ನಾನು ಬಹಳ ಸ್ಪಷ್ಟವಾಗಿ ಹೇಳುವಂತದ್ದು, ಇವತ್ತು ಕೋರ್ಟಿಗೆ ಹೋಗಿರುವಂತದ್ದು ನೀವು ತನಿಖೆಯನ್ನು ಮಾಡುವ ಬದಲು, ಏನು ಅಸಹಜ ಸಾವುಗಳ ತನಿಖೆ ಮಾಡುವ ಬದಲು ಆರೋಪಿಗಳನ್ನಾಗಿ ನಮ್ಮನ್ನು ಮಾಡ್ತಾ ಇದ್ದೀರಿ. ನೀವು ಎನ್ಕ್ವೈರಿಗೆ ಕರೀರಿ, ಬರ್ತೇವೆ. ಆದ್ರೆ ನೀವು ಆರೋಪಿಗಳನ್ನಾಗಿ ನೀವು ಮಾಡಿದ್ದೀರಿ, ಇದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದನ್ನು ನಾವು ಕೋರ್ಟ್ಗೆ ಹೋಗಿರುವಂತದ್ದು. ಧರ್ಮಸ್ಥಳ ಆಸುಪಾಸಿನಲ್ಲಿ ಅಸಹಜ ಸಾವುಗಳು ನಡೆದ ಬಗ್ಗೆ
ಡಾಕ್ಯುಮೆಂಟ್ ಇದೆ. ಆಯ್ತು ಶೇಖರ್ ಸರ್, ನನ್ನ ಪ್ರಶ್ನೆ ನಾವು ಮಾಹಿತಿ simple ಹಾಕಲಿಕ್ಕೆ ಪ್ರಶ್ನೆ ಅಲ್ಲ ಸರ್. ಒಂದು ನಿಮಿಷ ಶೇಖರ್ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಈಗ ಮಟ್ಟಣ್ಣನವರವರು ತಿಮರೋಡಿ ಅವರು ಯಾವುದೇ ರೀತಿ ಅಪರಾಧ ಮಾಡಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ವೈಯಕ್ತಿಕವಾಗಿದೆಯಾ? ಹೌದು. ಹಾಗಿದ್ದಾಗ ಅವರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಸಿದ್ರೆ ಭಯ ಯಾಕೆ? ಅಲ್ಲ, ಯಾಕೆ ಮಾಡ್ಬೇಕು ಮೇಡಮ್? ಈಗ ನಿಮ್ಮನ್ನು ನೀವೊಬ್ರು ಪತ್ರಕರ್ತೆಯಾಗಿ ನಾವು ನಿಮ್ಮನ್ನು ಪತ್ರಕರ್ತೆಯಾಗಿ ನೋಡ್ಬೇಕು. ಅದು ಬಿಟ್ಟು ನಿಮ್ಮನ್ನು ಆರೋಪಿ ತರ ನೋಡಿದ್ರೆ ನನ್ನ ಮೇಲೂ ಕೇಸ್ ಇದೆ ಸರ್. ಒಂದೇ ನಿಮಿಷ ಸರ್, ಪತ್ರಕರ್ತರ ಮೇಲೂ ಕೂಡ ಕೇಸ್ ಬೀಳುತ್ತೆ, ನನ್ನ ಮೇಲೂ ಕೂಡ ಇದೆ. ನಾನು ಸ್ಕ್ವಾಶ್ ಮಾಡಿಸಿಲ್ಲ ಸರ್. ಐ ಆಮ್ ಫೇಸಿಂಗ್ ದ ಇನ್ವೆಸ್ಟಿಗೇಷನ್. ಸಿಂಪಲ್. ನಾನು ತಪ್ಪು ಮಾಡಿಲ್ಲ. ಎನ್ಕ್ವೈರಿಗೆ ಕರೆಯುವುದು ಬೇರೆ, ನೀವು ಆರೋಪಿ ಸ್ಥಾನದಲ್ಲಿ ಇಟ್ಟುಕೊಂಡು ಎನ್ಕ್ವೈರಿ ಮಾಡುವುದು ಬೇರೆ. ಆರೋಪಿ ಸ್ಥಾನಕ್ಕೆ ಯಾಕೆ ಹೋದ್ರು? ಆರೋಪಿ ಸ್ಥಾನಕ್ಕೆ ಯಾಕೆ ಹೋದ್ರು? ಮಾಡಿರೋ ಕೆಲಸಕ್ಕೆ ಭಾಷೆ ಬಗ್ಗೆ ಗಮನ ಸರ್. ಭಾಷೆ ಬಗ್ಗೆ ನೋಡಿ, ಆ ಲೋಪರ್ ನಾನು ಮೊದಲು ಬಾಯಿ ಸರ್,